ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ.
ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನು ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ, ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನು ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ, ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ, ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನು ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ, ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನ ಆರಂಭಿಸಿದ ವಿಜಿಲೆನ್ಸ್. ತಿರುಪತಿ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ 2022 ಮತ್ತು 23ರಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಿದ್ರು. 100 ಕೆಜಿ ಚಿನ್ನ ಬಳಸಿ ನವೀಕರಣ ಮಾಡಿದ್ರು. ವೈಎಸ್ಆರ್ಸಿಪಿ ಸರ್ಕಾರದ ಅನುಮತಿಯ ಮೇರೆಗೆ ಶ್ರೀ ಗೋವಿಂದರಾಜ ಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶವನ್ನ ಮಾಡಲಾಗಿತ್ತು. ದೇಗುಲದ ಕಳಶ, ವಿವಿಧೆಡೆ ಚಿನ್ನದ ತಗಡು ಹೊದಿಸಲು ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಕೇವಲ 50 ಕೆಜಿ ಚಿನ್ನವನ್ನ ಬಳಸಲಾಗಿದೆ ಎಂಬ ಆರೋಪ, ಅದಲ್ಲದೆ 30 ವಿಗ್ರಹಗಳನ್ನ ನಾಶ ಮಾಡಿರುವುದು ಈಗ ಬೆಳಕಿಗೆ ಬಂದಿದೆ. ಟಿಟಿಡಿ ಸದಸ್ಯರ ಆಗ್ರಹದ ಮೇರೆಗೆ ತನಿಖೆಯನ್ನು ಆರಂಭಿಸಿದ ವಿಜಿಲೆನ್ಸ್.